ಹರೇ ವಿಠಲಾಚಾರ್ಯ. ಹರೇ ನಮ್ಮಾಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಅಂದ್ರಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಜ್ಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋತನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಸಪ್ತಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇಲ್ಲಿಯವರೆಗೆ ಭಗವಂತನ ಅನುಗ್ರಹದಿಂದ ಬ್ರಹ್ಮದೇವರ ದೇಹದ ಒಂದೊಂದು ಭಾಗ ಅದು ಒಂದೊಂದರ ಸೃಷ್ಟಿಗೆ ಕಾರಣ ಆಯ್ತು. ದ್ಯುಲೋಕ, ಭೂಮಿ, ಅಂತರಿಕ್ಷ, ಹೀಗೆಲ್ಲ ಈ ಲೋಕಗಳ ಸೃಷ್ಟಿಯನ್ನ ಹಿಂದೆ ವರ್ಣಿಸಿ ಅಲ್ಲಿ ಅನೇಕ ಮನುಷ್ಯರು, ಅನೇಕ ದೈತ್ಯರು, ಅನೇಕ ದೇವತೆಗಳು ಇವರೆಲ್ಲ ಆಯಾಯ ಲೋಕಗಳಲ್ಲಿ ಇರ್ತಾರೆ ಅಂತ ಬಂತು. ಅದನ್ನೇ ಮುಂದೆ ಬಿಡಿಸ್ಲಿಕ್ಕೆ ಇನ್ನು ಹೊರಟಿದ್ದಾರೆ. 28ನೇ ಶ್ಲೋಕ. ಔತ್ಪತ್ತಿಕೇನ ಸತ್ವೇನ ದಿವಂ ದೇವಾ ಪ್ರಪೇದಿರೇ ಧರಾಂ ರಜಸ್ವಭಾವೇನ ಪಣಯೋ ಯೇ ಚ ತಾನನು. ಇಲ್ಲಿ ಸತ್ವಗುಣ ಯಾರಲ್ಲಿದೆ, ರಜೋಗುಣ ಯಾರಲ್ಲಿದೆ, ತಮೋಗುಣ ಯಾರಲ್ಲಿದೆ ಅಂತ ತಿಳಿಸ್ತಾರೆ. ಸತ್ವಗುಣ ಯಾರಲ್ಲಿರುತ್ತೆ? ದೇವತೆಗಳಲ್ಲೇ. ಇದು ಹೇಗ್ ಗೊತ್ತಾಯ್ತು ದೇವತೆಗಳಲ್ಲಿ ಸತ್ವಗುಣ ಇದೆ ಅಂತ? ಅಂದ್ರೆ ಸ್ವರ್ಗದಲ್ಲಿ ಇದಾರ್ತಾನೆ ಮೊದಲಿಂದ, ಅದರಿಂದ ಗೊತ್ತಾಯ್ತು. ಸ್ವರ್ಗಕ್ಕೆ ಸುಮ್ನೆ ಹೋಗ್ಲಿಕ್ಕಾಗ್ತ? ಸಹಜವಾದ ಸತ್ವಗುಣ ಇದ್ರೆ ಹೋಗ್ಲಿಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ ಸ್ವರ್ಗಕ್ಕೆ ಹೋಗ್ಲಿಕ್ಕೂ. ಇಲ್ಲಿ ಔತ್ಪತ್ತಿಕ ಅಂತ ಒಂದು ಶಬ್ದ ಹಾಕಿದ್ದಾರೆ. ಔತ್ಪತ್ತಿಕ ಅಂದ್ರೆ ಹುಟ್ಟುತ್ತಾನೆ ಅದು ಇರ್ಬೇಕು, ಜೊತೆಗೆ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾ ಇರ್ತೀವಿ. ಅದು ಬಯೋದಕ್ಕಾಗ್ಬಿಟ್ಟಿದೆ. ವಸ್ತುತಃ ಒಳ್ಳೆ ಗುಣನೂ ಅಷ್ಟೇ, ಹುಟ್ಟುತ್ತಾ ದೇಹವನ್ನ ಪಡೀತಾ ಒಳ್ಳೆಯವನಾಗೆ ಇದ್ರೆ ಒಳ್ಳೆಯವನಾಗೆ ಇರ್ತಾನೆ, ಅದರಿಂದ ಅಂಥ ಗುಣ ಹೋಗಲ್ಲ. ಇಲ್ಲಿ ಔತ್ಪತ್ತಿಕ ಅಂದ್ರೆ ಸಹಜವಾದದ್ದು ಅಂತ ಅರ್ಥ, ಸ್ವಾಭಾವಿಕವಾದದ್ದು. ಔತ್ಪತ್ತಿಕ ಅಂದ್ರೆ ಹುಟ್ಟಿರೋದು ಅಂತಲ್ಲ, ಸಹಜವಾಗಿ ಒಬ್ಬ ವ್ಯಕ್ತಿಯ ಜೊತೆಗೇ ಇರೋದು ಅಂತ ಅರ್ಥ. ಇದನ್ನೇ ಇಲ್ಲಿ ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡ್ತಾರೆ. ಔತ್ಪತ್ತಿಕೇನ ಸ್ವಾಭಾವಿಕೇನ ಅಂತ ಅರ್ಥ ಮಾಡ್ತಾರೆ. ಹಾಗಾಗಿ ಸ್ವಾಭಾವಿಕವಾದ ಸತ್ವಗುಣ ಇದ್ದವರಿಗೆ ಸ್ವರ್ಗದಲ್ಲೇ ವಾಸ. ಹಾಗಾಗಿ ದೇವತೆಗಳು ಯಾವಾಗ್ಲೂ ಸ್ವರ್ಗದಲ್ಲಿ ಇರ್ತಾರೆ. ಇದು ಒಂದಾಯ್ತು. ಇನ್ನು ಧರಾಂ ರಜಸ್ವಭಾವೇನ, ಕೆಲವರು ಭೂಮಿಯಲ್ಲೇ ಇರ್ತಾರೆ. ಯಾಕೆ ಇರ್ತಾರೆ ಅಂದ್ರೆ ರಜೋಗುಣದ ಪ್ರಭಾವ. ರಜೋಗುಣದ ಪ್ರಭಾವ ಇದ್ದಾಗ ಏನಾಗುತ್ತೆ? ಪಣಯ ಕುರುವಂತಹ, ಪಣಿ, ಪಣ ಅಂತ ಹೇಳ್ತಾರೆ. ಪಣ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ವ್ಯವಹಾರ ಅಂತ ಅರ್ಥ. ಪಣ ವ್ಯವಹಾರ ಸ್ತುತ ಉಚ್ಚ ಅಂತ ಹೇಳಿ ಬಿಡಿಸ್ತಾರೆ ವ್ಯಾಕರಣದಲ್ಲೆಲ್ಲ. ಒಂದು ವ್ಯವಹಾರ ಮಾಡೋದು, ಮತ್ತೊಂದು ಸ್ತೋತ್ರ ಮಾಡೋದು, ಎರಡಕ್ಕೂ ಪಣ ಅನ್ನೋ ಶಬ್ದವನ್ನ ಬಳಸ್ತಾರೆ.
ಪಣ ಇಡೋದು ಅಂತ ನಾವ್ ಹೇಳ್ತೀವಿ. ಪಣ ಇಟ್ಟು ಮಾಡ್ತಾರೆ ಕೆಲ್ಸನ ಅಂತ, ಅದ್ ಬೇರೆ. ಪಣವನ್ನು ಇಡೋದು ಅಂತೆಲ್ಲ ಮಾತು ಬರುತ್ತೆ. ಇಲ್ಲಿ ಪಣ ಅನ್ನೋ ಶಬ್ದಕ್ಕೆ ಹಾನ ಉಪಾದಾನ ವ್ಯವಹಾರ ಮಾಡ್ತಾರೆ, ಅದೇ ಮಾತಿನಿಂದ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ಮಾತಿನಿಂದ ನಾನು ಇದನ್ನ ಬಿಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅದನ್ನು ಕೆಲವು ವಸ್ತುಗಳನ್ನು ತಗೊಳ್ತಾರೆ, ಕೆಲವು ವಸ್ತುವನ್ನು ಬೇಡ ಅಂತ ಬಿಡ್ತಾರೆ. ಈ ತರದ ವ್ಯವಹಾರ ಇದೆಲ್ಲ ಮಾಡೋಂಥ ಮನುಷ್ಯರು ಯಾರಿದ್ದಾರೆ ಅವರೆಲ್ಲ ಈ ರಜೋಗುಣವನ್ನು ಅನುಭವಿಸ್ತಾ, ಅವರಲ್ಲಿ ಹುಟ್ಟತಾನೆ ರಜೋಗುಣ ತರ ಅಲ್ಲ, ಅದರ ಉತ್ಪತ್ತಿಗೇನಂತ ಇಲ್ಲಿ ಹಾಕೊಳ್ಳಿಲ್ಲ. ಮನುಷ್ಯರು ನೋಡ್ಲಿಕ್ಕೆ ಈಗ ರಜೋಗುಣದಲ್ಲಿ ಇರಬಹುದು, ಅವರು ಸಪ್ತಗುಣದಿಂದ ಮತ್ತೆ ಮೇಲೂ ಹೋಗ್ಬಹುದು, ಉತ್ತಮ ಗತಿ ಇರಬಹುದು. ಆದ್ರೆ ರಜೋಗುಣದ ಪ್ರಭಾವದಿಂದಂತಲೂ ಈ ಭೂಮಿಯಲ್ಲಿ ಇರ್ತಾರೆ, ಅದರ ಪ್ರಭಾವದಿಂದ ಅಂತ. ಇಷ್ಟಂತೂ ಸತ್ಯ. ಇದನ್ನ ಇಲ್ಲಿ ಧರಾಂ ಪ್ರಭೇದಿರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮನುಷ್ಯರೆಲ್ಲ ತಾವು ಮಾತಿಗೆ ಏನ್ ಬೇಕೋ ಅಂತ ವಾಗೀಂದ್ರಿಯ, ಕೆಲಸ ಮಾಡ್ಲಿಕ್ಕೆ ಬೇಕಾದ ಕೈ ಕಾಲು ಇತ್ಯಾದಿ ಇಂದ್ರಿಯಗಳಿಂದ ಇದ್ದು ಈ ಭೂಮಿಯಲ್ಲಿ ವ್ಯವಹಾರ ಮಾಡ್ತಾನೆ ಕಾಲವನ್ನ ಕಳೀತಾ ಇದ್ದಾರೆ ರಜೋಗುಣದ ಪ್ರಭಾವದಿಂದ. ಇಷ್ಟ ಆಯ್ತು. ಇನ್ನು ಮುಂದೆ ಹಾಗಾದ್ರೆ ತಮೋಗುಣ ಇರೋರು ಎಲ್ಲಿದ್ದಾರೆ, ಅವ್ರದ್ದೇನ್ ಕಥೆ ಅಂದ್ರೆ ಅದಕ್ಕೆ 29ನೇ ಶ್ಲೋಕದಲ್ಲಿ ಬಿಡಿಸ್ತಾರೆ. ತಾರ್ತೀಯೇನ ಸ್ವಭಾವೇನ ಭಗವನ್ನಾಭಿಮಾಶ್ರಿತಾಃ ಉಭಯೋರಂತರಂ ವ್ಯೋಮ ಯೇ ರುದ್ರ ಸ್ಪಾರ್ಷದಾ ಗಣಾಃ ತಮೋಗುಣವನ್ನು ಹೊಂದಿರೋರು ಅಂದ್ರೆ ದೈತ್ಯರ ಬಗ್ಗೆ ಎಲ್ಲಿ ಹೋಗ್ಲಿಲ್ಲ. ಯಾರ ಬಗ್ಗೆ ಹೋಗ್ತಾ ಇದಾರೆ ಅಂದ್ರೆ ಈ ಭೂತ ಗಣಗಳು, ಪ್ರಮಥ ಗಣಗಳು ಅಂತ ರುದ್ರದೇವರ ಗಣ ಏನಿದೆ ಇವುಗಳ ಬಗ್ಗೆ ಎಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೈತ್ಯರುಗಳು ಇಲ್ಲಿರಲ್ಲ, ಅವರು ನರಕದಲ್ಲಿ ಅಂಧನ್ ತಮಸ್ಸಿನಲ್ಲಿ ಇರ್ತಾರೆ. ಹಾಗಾದ್ರೆ ಅಂತರಿಕ್ಷದಲ್ಲಿರುವಂತಹ ತಮೋಗುಣ ಹೊಂದಿರೋರು ಅಂದ್ರೆ ಇದು ಭೂತಗಳು ಮತ್ತೆ ಪ್ರಮಥ ಗಣಗಳು, ರುದ್ರದೇವರ ಗಣ, ಅವುಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ತಾರ್ತೀಯ ಸ್ವಭಾವ ಅಂತ. ತೃತೀಯ, ಈಗಾಗಲೇ 2 ಸ್ವಭಾವ ಹೇಳಾಯ್ತು, ಸತ್ವ ಸ್ವಭಾವ, ರಜೋಗುಣದ ಸ್ವಭಾವ ಹೇಳಾಯ್ತು. ಮೂರನೇದು ಯಾವುದು, ತೃತೀಯಕ್ಕೆ ಸಂಬಂಧಪಟ್ಟಿದ್ದು ತಾರ್ತೀಯ ಅಂತ. ಆ ತೃತೀಯ ಅನ್ನೋದೇ ತಾರ್ತೀಯ ಆಗಿದೆ ಅಷ್ಟೇ ವ್ಯಾಕರಣದ ಪ್ರಕಾರ. ಈ ಮೂರನೆಯ ಈ ತಮೋಗುಣದ ಸ್ವಭಾವವನ್ನ ಪಡೆದವರು ಭಗವಂತನ ನಾಭಿ ಅಂತ ಕರೆಸ್ಕೊಳ್ಳುವಂತ ಅಂತರಿಕ್ಷ ಲೋಕ ಏನಿದೆ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಯಾರವರು, ರುದ್ರ ಪಾರ್ಷದ ಗಣ, ರುದ್ರದೇವರ ಸೇವಕರು ಅಂತ ಅನಿಸ್ಕೊಳ್ಳುವಂತ ಭೂತಗಣಗಳು, ಅವರೆಲ್ಲ ಅಂತರಿಕ್ಷದ ಲೋಕದಲ್ಲಿ ಇರ್ತಾರೆ. ಇದು ಎಲ್ಲಿದೆ ಅಂತರಿಕ್ಷ ಅಂದ್ರೆ ಉಭಯೋಹ ಅಂತರಂ ವ್ಯೋಮ. ವ್ಯೋಮ ಅಂತಂದ್ರೆ ಅಂತರಿಕ್ಷ ಅಂದ್ರೆ ಯಾವ್ದರ ಮಧ್ಯದಲ್ಲಿದೆ, ಮೇಲಿನ ಸ್ವರ್ಗಲೋಕ, ಕೆಳಗಿನ ಭೂಲೋಕ, ಈ ಎರಡರ ಮಧ್ಯೆ ಇರುವಂತದ್ದೇ ಅಂತರಿಕ್ಷ. ಅದನ್ನು ಆಶ್ರಯಿಸಿಕೊಂಡು ಈ ತಮೋಗುಣ ಸ್ವಭಾವದ ಈ ಭೂತಗಣಗಳೆಲ್ಲ ಇವೆ ಅಂತ. ಇಷ್ಟಾಗಿ ಮುಂದಕ್ಕೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವ್ರದೆಲ್ಲದರ ಉತ್ಪತ್ತಿಯನ್ನು ಹೇಳ್ತಾರೆ. ಮತ್ತೆ ಅವುಗಳ ಅಭಿಮಾನಿ ದೇವತೆಗಳನ್ನ ಉಲ್ಲೇಖ ಮಾಡ್ತಾರೆ, ಅವರು ಹುಟ್ಟಿದ್ರು ಅಂತ. ಈಗಲೇ ನಮ್ಗೆ ವಿಷಯ ಬರೋದು ಯಾವುದು, ಈ ಪುರುಷ ಸೂಕ್ತದಲ್ಲಿ ಬರುತ್ತಲ್ಲ, ಬ್ರಾಹ್ಮಣೋಸ್ಯ ಮುಖಾಮಾಸೀತ್ ಬಾಹುರಾಜನ್ಯ ಕೃತಃ ಊರು ತದಸ್ಯೇದ್ ವೈಶ್ಯಂ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಏನ್ ಮಂತ್ರ ಇದೆ, ಅದರ ಅರ್ಥದ ವಿವರಣೆನೇ ಇದೆಲ್ಲ ಶ್ಲೋಕಗಳು. ಹಿಂದೆ 2ನೇ ಸ್ಕಂದ ಭಾಗವತದಲ್ಲೂ ನೋಡಿದ್ವಿ ಪುರುಷ ಸೂಕ್ತಾರ್ಥದ ವಿವರಣೆ. ಅದೇ ತರ ಇಲ್ಲಿ ಈಗ ವಿವರಣೆ ಪ್ರಾರಂಭ ಆಯ್ತು. ಆ ಪುರುಷ ಸೂಕ್ತದ ಅರ್ಥ ನಮ್ಗೆ ಇಲ್ಲಿ ಪ್ರತಿಫಲನ ಆಗ್ತಾ ಇದೆ. ವೇದದ ಸಾರ ಭಾಗವತ ಅಂದ್ರೆ, ಪುನಃ ಬ್ರಹ್ಮಸೂತ್ರದ ಸಾರ, ಮಹಾಭಾರತದ ಸಾರ, ಎಲ್ಲದರ ಸಾರ ಇದೆ. ಅಂದ್ರೆ ಅಲ್ಲಿ ಹೇಳೋ ಅರ್ಥಗಳೆಲ್ಲ ಪಾಕ ಮಾಡಿ ಚೆನ್ನಾಗಿ ಸಿಹಿ ಪಾನಕ ಮಾಡಿ ಕೊಟ್ರೆ ಹೇಗೋ ಹಾಗೆ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಭಾಗವತದಲ್ಲಿ. ಅಲ್ಲೆಲ್ಲ ಹುಡುಕ್ತಾ ಕೂಡ್ಬೇಕು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಕೊನೆಗೆ ಅಂತ. ಆದ್ರೆ ಇಲ್ಲ ಹಾಗಲ್ಲ, ಏನ್ ಬೇಕೋ ಅದನ್ನ ಕೊಟ್ಬಿಟ್ಟಿದ್ದಾರೆ, ಅಮೃತಾನೇ ನೀಡ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಭಾಗವತಕ್ಕೆ ಪ್ರಾಶಸ್ತ್ಯ ಜಾಸ್ತಿ. ಆದ್ರೆ ಇದು ಹೇಗ್ ಸಿಕ್ತು ಅನ್ನೋದನ್ನ ನೋಡಿದಾಗ ಇನ್ನೂ ಸ್ವಾರಸ್ಯ ಆಗತ್ತೆ. ಅದಕ್ಕೋಸ್ಕರ ಬ್ರಹ್ಮಸೂತ್ರ ಅವುಗಳೆಲ್ಲ ಅಧ್ಯಯನ ಮಾಡ್ಲೇಬೇಕು, ಅದು ಬೇರೆ ವಿಷಯ. ಅಂತೂ ಈಗ ಬ್ರಾಹ್ಮಣಾದಿ ವರ್ಣಗಳು
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಈ ವರ್ಣಗಳ ಉತ್ಪತ್ತಿ ಮತ್ತೆ ದೇವತೆಗಳು ಇವರೆಲ್ಲ ಇದೇ ವಿರಾಟ್ ಬ್ರಹ್ಮನ ಶರೀರದಿಂದಾಗಿ ಹೊರಗ್ ಬಂದಿದ್ದಾರೆ ಅಂತ ಹೇಳಿ ಮೈತ್ರೇಯರು ವಿದುರರಿಗೆ ಇನ್ನೂ ಉಪದೇಶ ಕೊಡ್ತಾ ಇದ್ದಾರೆ. ವಿದುರರು ಕೇಳಿದ್ದು ಮೈತ್ರೇಯರು ಖುಷಿಯಿಂದ ಏನೇನ್ ಬೇಕು ಅದನ್ನೆಲ್ಲ ಉಪದೇಶ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಪುರುಷ ಸೂಕ್ತದ ಅರ್ಥವನ್ನು ತಿಳ್ಕೊಳ್ಳೇಬೇಕು ಪ್ರತಿಯೊಬ್ರು. ದೇವರ ಪೂಜೆಯ ಸಂದರ್ಭದಲ್ಲಿ ಇದ್ದೇ ಇದೆ ಅದರ ಪ್ರಯೋಗ. ಅಥವಾ ಯಾವುದೇ ಒಂದು ಪ್ರಾಯಶ್ಚಿತ್ತ ಕರ್ಮ ಅಂದ್ರೆ ಪುರುಷ ಸೂಕ್ತದಿಂದ ಅಭಿಷೇಕ, ಪುರುಷ ಸೂಕ್ತ ಹೋಮ ಇದೇ ಜಾಸ್ತಿ. ಅಂತಿಮ ಅದೇ ಎಲ್ಲಾ ಪ್ರಾಯಶ್ಚಿತ್ತಗಳಿಗೆ ಕೊನೆಯದು ಪುರುಷ ಸೂಕ್ತ. ಆ ಪುರುಷ ಸೂಕ್ತವನ್ನು ಎಷ್ಟು ಸಲಿ ಪಾರಾಯಣ, ಎಷ್ಟು ಸಲಿ ಜಪ, ಪುರಶ್ಚರಣೆ ಎಷ್ಟೆಷ್ಟು ಮಾಡ್ತೀವೋ ಅಷ್ಟು ತುಂಬಾ ಒಳ್ಳೇದು. ಈ ನಿಟ್ಟಿನಲ್ಲಿ ಈ ಪುರುಷ ಸೂಕ್ತದ ಅರ್ಥವನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ, ಜನ್ಮನೇ ವ್ಯರ್ಥ. ಆದ್ರೆ ಈ ಭಾಗವತದಲ್ಲಿ ನಮ್ಗೆ ಆ ಪುರುಷ ಸೂಕ್ತದ ಅರ್ಥವನ್ನ ವಿಶದವಾಗಿ ಹಿಂದೆನೂ ಕೂಡ ತಿಳಿಸಿದ್ರು. ಆ ಭಾಗಗಳು ನೋಡಿದ್ರೆ ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲೂ ತಿಳಿಸ್ತಾ ಇದ್ದಾರೆ ಆ ಪುರುಷ ಸೂಕ್ತದ ಅರ್ಥ ಏನು ಅಂತ. ಅದು ನೋಡೋಣ. 30ನೇ ಶ್ಲೋಕ. ಮುಖತೋ ವರ್ತತ ಬ್ರಹ್ಮ ಪುರುಷಸ್ಯ ಕುರುದ್ವಃ ಯತ್ರೋನ್ಮುಖತ್ವಾತ್ ವರ್ಣಾನಾಂ ಮುಖ್ಯೋಹೂತ್ ಬ್ರಾಹ್ಮಣೋ ಗುರುಃ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಲ್ಲಿ ಬ್ರಾಹ್ಮಣರಿಗೆ ಏನ್ ಕೆಲಸ? ಬ್ರಾಹ್ಮಣ ವರ್ಣ ಹುಟ್ಟುತ್ತಲ್ಲ, ಏನ್ ಕೆಲಸ ಇವ್ರಿಗೆ? ಅದನ್ನು ವಿವರಿಸ್ತಾರೆ. ಹೇ ಕುರುದ್ವಹ, ಕುರುಶ್ರೇಷ್ಠನಾದ ವಿದುರರೇ ಕೇಳಿ. ಪುರುಷಸ್ಯ ಮುಖತಃ, ಆ ಬ್ರಹ್ಮದೇವರ ಒಳಗಡೆ ಇರುವಂತಹ ಪರಮಾತ್ಮ ಏನಿದಾನೆ, ಪುರುಷ ನಾಮಕ ಪರಮಾತ್ಮ, ಅವನ ಮುಖದಿಂದ ಈ ಬ್ರಾಹ್ಮಣ ಜಾತಿ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಆ ಜಾತಿಗೆ ಅಭಿಮಾನಿಗಳು ಯಾರು? ಬ್ರಾಹ್ಮಣರು ಅಂತ ಜಾತಿಯನ್ನು ಹೊಂದಿದವರು, ಅವರೆಲ್ಲ ಸೃಷ್ಟಿಗೆ ಬಂದಿದ್ದಾರೆ. ಈ ಬ್ರಹ್ಮಜ್ಞಾನಿ ಬ್ರಾಹ್ಮಣನಿಗೆ ಯಾಕೆ ಅಷ್ಟು ಶ್ರೇಷ್ಠತೆ? 3 ಜನರಲ್ಲಿ, ಅಂದ್ರೆ 3 ಜಾತಿಗಳಿವೆ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವುಗಳಿಗಿಂತ ಯಾಕೆ ಬ್ರಾಹ್ಮಣ ಜಾತಿ ಶ್ರೇಷ್ಠತೆಯನ್ನು ಹೇಳೋದು ಅಂದ್ರೆ, ದೇವರ ಮುಖದಿಂದ ಬಂದಿದ್ದಷ್ಟೇ ಅಲ್ಲ, ದೇವರ ಮುಖದಿಂದ ಬಂದಿದ್ದಲ್ದೆ ಇವರು ತಮ್ಮ ಮುಖದಿಂದ ಭಗವತ್ ತತ್ವವನ್ನು ಇನ್ನೊಬ್ರಿಗೆ ಉಪದೇಶ ಕೊಡ್ತಾ ಇರ್ತಾರೆ ಯಾವಾಗಲೂ. ಅದವ್ರ ಕೆಲಸ. ಅದರಿಂದ ಇನ್ನೊಬ್ಬರಿಗೆ ಅದೇ ಬ್ರಹ್ಮನ ಮುಖದಿಂದ ಯಾವ ಈ ಬ್ರಾಹ್ಮಣರು ಬಂದ್ರು ಅವರ ಕೆಲಸ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಆ ಮುಖದ ಕಾರ್ಯ ಆಗ್ಬೇಕಲ್ಲ. ಮುಖದ ಕೆಲಸ ಏನು? ಇನ್ನೊಬ್ಬರಿಗೆ ಹೇಳೋದು. ಹಾಗಾದ್ರೆ ತತ್ವೋಪದೇಶ, ಶಾಸ್ತ್ರದ ಧರ್ಮ ಪ್ರಚಾರ ಇದೇ ಬ್ರಾಹ್ಮಣನ ಮುಖ್ಯ ಕರ್ತವ್ಯ. ಹಾಗಾದ್ರೆ ಈ ಬ್ರಹ್ಮಜ್ಞಾನಿಯಾದವನು ಏನ್ ಮಾಡ್ತಾನೆ? ಮಿಕ್ಕ ವರ್ಣಗಳಿಗಿಂತ ಶ್ರೇಷ್ಠ ಅಂತ ಅನಿಸ್ಕೊಡ್ತಾನೆ. ಯಾಕೆ ಶ್ರೇಷ್ಠ ಅಂದ್ರೆ, ಶ್ರೇಷ್ಠವಾದ ಭಗವತ್ ತತ್ವವನ್ನ ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾ ಇರ್ತಾನೆ. ಆದ್ರಿಂದ ಗುರುಸ್ಥಾನ ಇವನ್ ಪಡಿತಾನೆ. ಯಾರು? ಈ ಬ್ರಾಹ್ಮಣ. ಅದ್ನ ಗುರುವಾಗಿ ತಾನು ಉಪದೇಶ ಕೊಟ್ಟಾಗ ಗುರುಗಳಿಗೆ ಮರ್ಯಾದೆ ಬೇಡ? ಗುರುಗಳಿಗೆ ಮರ್ಯಾದೆ ಇದ್ದೇ ಇದೆ. ಹಾಗಾಗಿ ಕ್ಷತ್ರಿಯ, ವೈಶ್ಯ, ಶೂದ್ರ ಜಾತಿ ಯಾರು ಹೊಂದಿರ್ತಾರೆ ಅವರೆಲ್ಲ ಗುರುಸ್ಥಾನದಲ್ಲಿರುವಂತಹ ಬ್ರಾಹ್ಮಣನಿಗೆ ಅವಶ್ಯವಾಗಿ ಗೌರವ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಗುರುಗಳಿಗೆ ಗೌರವ ಕೊಡ್ಲಿಲ್ಲ ಅಂತ ಆಯ್ತು. ಯಾರು ಕೂಡ ಅದನ್ನ ಒಪ್ಪಲ್ಲ. ಗುರುಗಳಿಗೆ ಗೌರವ ಕೊಟ್ಟೆ ಕೊಡ್ತಾರೆ. ಆದ್ರಿಂದ ಉನ್ಮುಖತ್ವ, ಸದಾ ಇವನು ಭಗವಂತನ ಮುಖದಲ್ಲೇ ಆಸಕ್ತ. ಅಂದ್ರೆ ಭಗವಂತನ ಬಗ್ಗೆ ಹೇಳೋ ವೇದ ರಾಶಿಗಳಲ್ಲೇ ಆಸಕ್ತ. ಅದನ್ನೇ ಹೇಳ್ತಾನೆ, ಶಾಸ್ತ್ರವನ್ನೇ ಹೇಳ್ತಾನೆ, ಅದನ್ನೇ ಪಾರಾಯಣ ಮಾಡ್ತಾನೆ, ಓದ್ತಾನೆ. ಹಾಗಾಗಿ ಗುರುಹು ಅಭೂತ್, ಎಲ್ಲರಿಗೂ ಭಗವತ್ ತತ್ವವನ್ನು ಉಪದೇಶ ಮಾಡೋದ್ರಿಂದ ಗುರುಸ್ಥಾನಕ್ಕೆ ಬಂದ ಅಂತ. ಇಷ್ಟು ಇಲ್ಲಿ ಬ್ರಹ್ಮ ಅನ್ನೋ ಶಬ್ದದಿಂದ ಬ್ರಾಹ್ಮಣ ಜಾತಿಯನ್ನ ತಗೊಳ್ಬೇಕು. ಹಾಗಾದ್ರೆ ಬ್ರಹ್ಮ ಅನ್ನೋ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಂತ ಅಷ್ಟೇ ಅರ್ಥ ಅಲ್ಲ, ಅಥವಾ ಪರಬ್ರಹ್ಮ ಅಂತ ಅಷ್ಟೇ ಅರ್ಥ ಅಲ್ಲ, ಜಾತಿ ಅಂತಾನೂ ಅರ್ಥ ಇದೆ. ಅದಕ್ಕೆ ಇದೇ ಪ್ರಮಾಣ. ಈ ಶ್ಲೋಕದಲ್ಲಿ ಏನ್ ಬಂದಿದೆ? ಮುಖತೋ ವರ್ತತ ಬ್ರಹ್ಮ, ಆ ಭಗವಂತನ ಮುಖದಿಂದ ಬ್ರಹ್ಮ ಅವರ್ತತ. ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಜಾತಿ ಅಂತ ಅರ್ಥ ಇದೆ. ಹಾಗಾದ್ರೆ ಬ್ರಹ್ಮ ಅನ್ನೋ ಶಬ್ದ ಜಾತಿ ಅನ್ನೋ ಅರ್ಥಲ್ಲೂ ಬಳಸಲಾಗುತ್ತೆ. ಪುರುಷಸ್ಯ, ಯಾರ ಮುಖ ಅದು? ಪುರುಷಸ್ಯ, ಪುರುಷ ನಾಮಕ ಬ್ರಹ್ಮದೇವರ ಮುಖದಿಂದ. ಯತ್ರ ಉನ್ಮುಖತ್ವ, ಯಾವ ಕಾರಣದಿಂದ ಭಗವಂತನಲ್ಲೇ ಯಾವಾಗ್ಲೂ ಆಸಕ್ತಿ, ಇವರ ಮುಖ ಅಲ್ಲೇ ಇರುತ್ತೆ ದೇವರಲ್ಲಿ. ಆದ್ರಿಂದ ವರ್ಣಾನ ಮುಖ್ಯ, ಇತರ ವರ್ಣಗಳಿಗಿಂತ ಇದೇ ವರ್ಣ ಮುಖ್ಯ. ಗುರುಹು ಬ್ರಾಹ್ಮಣ ಅಭೂತ್, ಅದನ್ನ ಗುರುಸ್ಥಾನವನ್ನ ಪಡೆದಿದ್ದಾನೆ. ಇಷ್ಟು ಇದರಲ್ಲಿ ಬ್ರಹ್ಮ ಅಂತ ಯಾಕೆ ಹೇಳಿದ್ದಿಲ್ಲಿ ಅಂದ್ರೆ ಜ್ಞಾಪನ ಮಾಡ್ಲಿಕ್ಕೋಸ್ಕರ ಅಂತ.
ಬ್ರಾಹ್ಮಣತ್ವ ಜಾತಿ ಅಂತನೋ ಏನೋ ಒಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಹೇಳಲಿಲ್ಲ ಅಂದ್ರೆ ಬ್ರಹ್ಮ ಅನ್ನೋ ಶಬ್ದದಿಂದ ಬ್ರಾಹ್ಮಣ ಜಾತಿ, ಹಾಗೆ ಆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಬ್ರಾಹ್ಮಣರನ್ನ ತಿಳಿಬೇಕು ಅಂತ, ಅಂದ್ರೆ ಮುಂದೆ ಎಲ್ಲಿ ಬಂದ್ರು ಕೂಡ ಹೀಗೆ ತಿಳ್ಕೊಡ್ಬೇಕು ಅಂತ. ಇನ್ನೊಂದು ಒಂದು ಶ್ಲೋಕ ಇದೆ, ಇಲ್ಲೇ ಬಂದಿದೆ ಅದು. ಬ್ರಹ್ಮಾಭಿಮಾನಿ ತು ಭೃಗು ಅಜನಿ ಬ್ರಹ್ಮಣೋ ಮುಖಾತ್ ಕ್ಷತ್ರಾಭಿಮಾನಿ ತು ಮನುಹು ಬ್ರಹ್ಮ ಬಾಹ್ವೋರಜಾಯತ ಇತ್ಯಾದಿ ವಚನೇನ ಆಶ್ರಿತ ವ್ಯಾಖ್ಯೇಯಂ ಇತಿ ಅಪವಾದಂ ನಿವಾರಯತಿ. ಅಲ್ಲ, ಇದೆಲ್ಲೂ ನಾವ್ ಈ ತರದ ಮಾತುಗಳನ್ನ ಕೇಳಲಿಲ್ಲ. ವೇದದಲ್ಲಿ ಎಲ್ಲ ಹೇಳಿದ್ದಾರೆ, ಇದು ಅಶ್ರುತ ವ್ಯಾಖ್ಯಾನ. ಅಂದ್ರೆ ವೇದದಲ್ಲಿ ಇದ್ರೆ ಹೇಳ್ಬೇಕು, ನೀವು ಇಲ್ದೇ ಇರೋದನ್ನೆಲ್ಲ ಹೇಳ್ತಾ ಇದೀರಲ್ಲ. ಹಾಗಿಲ್ಲ. ವಿಜಯಧ್ವಜ ತೀರ್ಥರು ಒಂದು ಮಾತನ್ನ ಕೊಡ್ತಾರೆ. ಬ್ರಹ್ಮಾಭಿಮಾನಿ ಯಾರು, ಬ್ರಾಹ್ಮಣ ಜಾತಿಗೆ ಅಭಿಮಾನಿ ಯಾರು? ಭೃಗು ಋಷಿ. ಆ ಭೃಗು ಋಷಿಗಳು ಬ್ರಹ್ಮದೇವರ ಮುಖದಿಂದ ಹೊರಗೆ ಬಂದ್ರು. ಕ್ಷತ್ರಿಯ ಕುಲಕ್ಕೆ ಆ ಕ್ಷತ್ರ ಅಭಿಮಾನಿತ್ವ ಯಾರಲ್ಲಿತ್ತು? ಮನುವಿನಲ್ಲಿತ್ತು. ಆ ಮನು ಬ್ರಹ್ಮದೇವರ 2 ಬಾಹುಗಳಿಂದ ಹುಟ್ಟಿದಾನೆ ಅಂತ ಬಂತು. ಈ ಅಪವಾದವನ್ನ ನಿವಾರಣೆ ಮಾಡ್ತಾರೆ. ಏನ್ ಅಪವಾದ ಅಂದ್ರೆ, ಇವೆಲ್ಲ ಪ್ರಮಾಣ ಇದೆ. ಬ್ರಹ್ಮ ಅಂತ ಹೇಳಿದ್ರಿಂದ ಏನ್ ಗೊತ್ತಾಯ್ತು? ಬ್ರಾಹ್ಮಣ ಜಾತಿ ಯಾರಿಂದ ಬಂತು? ಬ್ರಹ್ಮನ ಮುಖದಿಂದ ಬಂತು. ಇದೆಲ್ಲ ಪ್ರಮಾಣ ಇದೆ, ಸುಮ್ನೆ ಏನೋ ವ್ಯಾಖ್ಯಾನ ಮಾಡ್ತಾ ಇಲ್ಲ. ಇದಕ್ಕೆ ಬೇರೆ ಬೇರೆ ಕಡೆ ಪ್ರಮಾಣಗಳು ಉಂಟು ಅಂತ ವಿಜಯಧ್ವಜ ತೀರ್ಥರು ಇಲ್ಲಿ ಆ ಶ್ಲೋಕಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇನ್ನು ಗುರು ಅಂತಂದ್ರೆ ಯಾರನ್ನ ಗುರು ಅಂತ ಕರೀತಾರೆ? ಆ ಗುರು ಅನ್ನೋ ಶಬ್ದಕ್ಕೆ ಏನ್ ಅರ್ಥ? ಸಾಮಾನ್ಯವಾಗಿ ಸಂಸ್ಕೃತ ಅಭ್ಯಾಸ ಮಾಡೋರ್ಗೆ ಗೊತ್ತಿರತ್ತೆ, ಎಲ್ಲೋ ಒಮ್ಮೆ ಕೇಳಿರ್ತಾರೆ, ಎಲ್ಲೋ ಒಂದು ಶಾಸ್ತ್ರದಲ್ಲಿ ಗು ರು ಅನ್ನೋ 2 ಅಕ್ಷರಗಳು ಇರುವಂತ ಈ ಶಬ್ದಕ್ಕೆ ಏನರ್ಥ? ವಸ್ತುತ 2 ಅಕ್ಷರ ಇಲ್ಲ ಅಲ್ಲಿ. ಗುರುಹು ಅನ್ನೋಲ್ಲಿ 5 ಅಕ್ಷರ ಇದೆ ವಸ್ತುತಃ. ಗು ಅನ್ನೋಲ್ಲಿ ಗ ಮತ್ತೆ ಉ ಇದೆ, ರು ನಲ್ಲಿ ರ ಮತ್ತೆ ಉ ಇದೆ, ವಿಸರ್ಗ ಇದೆ. ಗುರುಹು ಅಂತ ಹೇಳ್ತೀವಿ, 5 ಅಕ್ಷರ. ಆದ್ರೆ ಈ ಗುರು ಅನ್ನೋದಕ್ಕೆ ಏನರ್ಥ ಅಂತ ಇಲ್ಲಿ ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡಿದ್ದಾರೆ. ತತ್ವೋಪದೇಶಾತ್ ತತ್ವಜ್ಞಾನ ದಾನೇನ ಅವಿದ್ಯಾದಿ ದೋಷ ನಿಗರಣ ಅಚ್ಚ ಗುರುಹು ಇತ್ಯರ್ಥ. 2 ಕಾರಣ. ಒಂದು ಜ್ಞಾನ ನೀಡ್ತಾನೆ, ಮತ್ತೊಂದು ಅಜ್ಞಾನ ಕಳೀತಾನೆ. ಹಾಗಾಗಿ ಅವ್ನಿಗೆ ಗುರು ಅಂತ ಕರೀತಾರೆ. ಮೂಲ ಶಬ್ದ ಯಾವುದು ಅಂತ ಇಲ್ಲೇ ಹೇಳ್ತಾರೆ. ತತ್ವಜ್ಞಾನವನ್ನ ಕೊಡ್ತಾನೆ, ದಾನ ಮಾಡ್ತಾನೆ, ಅವಿದ್ಯೆ ಮೊದಲಾದ ಅಜ್ಞಾನ ಮೊದಲಾದ ದೋಷಗಳನ್ನ ನಿಗರಣ ಪರಿಹಾರ ಮಾಡ್ತಾನೆ. ಹಾಗಾಗಿ ಗುರು ಅಂತ. ಅದೇನಂದ್ರೆ ಗುಶಬ್ದಸ್ತು ಅಂಧಕಾರಸ್ಯ ಋಷಬ್ದಸ್ತನ್ ನಿವರ್ತಕ ಅಂತ ಒಂದು ಕೋಶದಲ್ಲಿ ಮಾತಾಡುತ್ತೆ. ಗು ಅನ್ನೋದಕ್ಕೆ ಅಂಧಕಾರ ಅಂತ ಅರ್ಥ, ಕತ್ತಲೆ ಅಂತ ಅರ್ಥ. ಹಾಗಾದ್ರೆ ಗು ಅಂದ್ರೆ ಅಂಧಕಾರ, ರು ಅಂದ್ರೆ ಅದನ್ನ ಕಳಿಯೋನ್ಗೆ ಹೇಳ್ತಾರೆ ರು ಅಂತ. ಅಂಧಕಾರವನ್ನ, ಕತ್ತಲೆಯನ್ನ ಕಳೆದು ಜ್ಞಾನದ ಕಡೆ ಕರ್ಕೊಂಡು ಹೋಗ್ತಾರೆ, ಅವನೇ ಗುರು ಅಂತ ಹೇಳ್ತಾ ಇರ್ತೀವಲ್ಲ ಸಾಮಾನ್ಯವಾಗಿ. ಈ ಶಬ್ದದಿಂದ ಹೇಗ್ ಬಂತು? ಅಕ್ಷರಗಳಿಂದ. ಅದನ್ನ ಇಲ್ಲಿ ತಿಳಿಸಿದ್ದಾರೆ. ಇದು ಮೂಲ ಆಶಯ. ಇನ್ನು ಗು ಅನ್ನೋ ಶಬ್ದಕ್ಕೆ ಕಿರಣಗಳು ಅಂತ ಅರ್ಥ. ಗು ಅನ್ನೋ ಶಬ್ದಕ್ಕೆ ಮಾತು ಅಂತಾನು ಅರ್ಥ ಇದೆ. ಮಾತುಗಳನ್ನ ಚೆನ್ನಾಗಿ ಮಾತಿನ ಮುಖಾಂತರ ಚೆನ್ನಾಗಿ ನಮಗ್ ತಿಳಿಸ್ತಾರೆ, ಹಾಗಾಗಿ ಅವನು ಗುರು ಅಂತ. ಹೀಗೆ ಜ್ಞಾನಪ್ರದ ಅವಿದ್ಯಾದಿ ದೋಷ ನಿಗರಣ. ನಿಗರಣ ಅಂದ್ರೆ ಕಳಿಯೋನು ಅಂತ ಅರ್ಥ. ಇದು ಹೇಗೆ ಅರ್ಥ ಸಿಕ್ತು ನಿಮಗೆ ಅಂದ್ರೆ, ಗೃ ಶಬ್ದೆ ಗೃ ನಿಗರಣೆ ಇತಿ ಧಾತು ಅಂತ ಮೂಲ ರೂಟ್ ಅಂತ ಹೇಳ್ತೀವಲ್ಲ, ಒಂದೊಂದು ಶಬ್ದಕ್ಕೆ ಮೂಲ ಸ್ವರೂಪ ಏನಿದೆಯಲ್ಲ, ಇಲ್ಲಿ ಗುರು ಅನ್ನೋಲ್ಲಿ ಗೃ ಅಂತ ಇತ್ತು, ಗೃ ಅಂತಿದೆ, ಅದು ಗುರು ಆಗಿದೆ. ಹಾಗೆ ಇನ್ನೊಂದು ಗೃ ಇತ್ತು, ಗುರು ಆಯ್ತು. ಒಂದು ಗೃ ಅನ್ನೋದಕ್ಕೆ ಶಬ್ದ ಅಂತ ಅರ್ಥ. ಯಾರು ಶಬ್ದದಿಂದ ನಮಗೆ ಉದ್ಧಾರ ಮಾಡ್ತಾನೋ ಅವನ್ ಗುರು, ಅಂದ್ರೆ ತತ್ವಜ್ಞಾನ ಹೇಳ್ತಾನೆ. ಇದು ನಿಗರಣ ಅನ್ನೋದು ಗೃ ಅನ್ನೋದಕ್ಕೆ ಅರ್ಥ, ಅಂದ್ರೆ ನಮ್ಮ ಅಜ್ಞಾನಾದಿಗಳನ್ನ ಕಳೀತಾನೆ. ಈ ಕಾರಣಕ್ಕೂ ಗುರು ಅಂತ ಅವನನ್ನು ಕರೀತಾರೆ. ಇಷ್ಟಾದ್ಮೇಲೆ ಮುಂದಕ್ಕೆ ಇಲ್ಲಿ ವಿವೇಕೋ ದ್ರಷ್ಟವ್ಯ ಅಂತ ಒಂದು ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂತ ಟಿಪ್ಪಣಿ, ಸತ್ಯಾಭಿನವ ತೀರ್ಥರ ಟಿಪ್ಪಣಿ. ಇಲ್ಲಿ ಕೊನೆಗೆ ಒಂದು ಮಾತನ್ನ ಹೇಳ್ತಾರೆ ಇವರು. ಅತ್ರ ವರ್ಣಾನಾಂ ಉನ್ಮುಖತ್ವಂ ನಾಮ ಅಭಿವ್ಯಕ್ತತ್ವಂ ಬ್ರಾಹ್ಮಣಸ್ಯ ಉನ್ಮುಖತ್ವಂ ನಾಮ ಉತ್ಪನ್ನತ್ವಂ ಇತಿ ವಿವೇಕೋ ದ್ರಷ್ಟವ್ಯ. ಇಲ್ಲಿ ಉನ್ಮುಖ ಅನ್ನೋ ಶಬ್ದ ಬಂದಿದೆ. ಉನ್ಮುಖ ಅಂತಂದ್ರೆ ಏನರ್ಥ? ಈಗ ಒಂದು ಡ್ಯಾಮ್ ಇತ್ತು ಅಂತ ಇಟ್ಕೊಳ್ಳಿ, ಡ್ಯಾಮ್ ಅದು ಬೀಳ್ಲಿಕ್ಕಿದೆ ಅಂದ್ರೆ ಅದು ಬೀಳ್ಲಿಕ್ಕೆ ಉನ್ಮುಖವಾಗಿದೆ ಅಂತ. ಇನ್ನೇನ್ ಬಿದ್ದೋಗ್ಬಿಡತ್ತೆ ಅಂತ 2 ನಿಮಿಷದಲ್ಲಿ. ಉನ್ಮುಖ ಅನ್ನೋದೇನಂದ್ರೆ ಇನ್ನೇನು ಕೆಲಸ ಆಗುವಂತ ಟೈಮ್ ನಲ್ಲಿ ಉನ್ಮುಖ ಅನ್ನೋ ಶಬ್ದ ಬಿಡಿಸ್ತಾರೆ. ಇನ್ನೇನ್ ಬೀಳ್ಲಿಕ್ಕಿದೆ, ಇವನಿನ್ನೇನು ಆ ಮೆಟ್ಲಿಂದ ಉನ್ಮುಖನಾಗಿದ್ದಾನೆ ಬೀಳ್ಲಿಕ್ಕೆ ಅಂತ, ತಕ್ಷಣ ಬೀಳೋನಿದ್ದಾನೆ ಅಂತ. ಈ ಸಂದರ್ಭದಲ್ಲ ಉನ್ಮುಖ ಅಂತ. ಇನ್ನೊಂದು ಹೇಳ್ತಾರೆ, ದೇವರು ನಮ್ಗೆ ಅನುಗ್ರಹ ಕಾರ್ಯೋನ್ಮುಖನಾಗಿದ್ದಾನೆ ಅಂತ. ದೇವರು ಗುರುಗಳೆಲ್ಲ ನಮಗೆ ಅನುಗ್ರಹ ಮಾಡ್ಲಿಕ್ಕೆ
ಕಾರ್ಯೋನ್ಮುಖರಾಗಿದ್ದಾರೆ, ಇದೇನ್ ಅನುಗ್ರಹ ಮಾಡ್ಲಿಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ, ಒಂದ್ ನಿಮಿಷದಲ್ಲಿ ಆಗೋಗತ್ತೆ ಅಂತ. ಈ ಸಂದರ್ಭದಲ್ಲ ಉನ್ಮುಖ ಅಂದ್ರೆ ನಮ್ಮ ಮುಖದ ಎದುರುಗಡೆ ಬಂದ ಹಾಗೆ ಆ ತರ ಅಂತ ಮನಸ್ಸಲ್ಲಿ ಅನ್ಕೊಳ್ಳಿ. ಈ ತರ ಇಟ್ಕೊಂಡಾಗ ಆ ಉನ್ಮುಖ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಗುತ್ತೆ. ಇಲ್ಲಿ ಈ ಉನ್ಮುಖ ಅಂತಂದ್ರೆ ಏನು? ಹಾಗಾದ್ರೆ ವರ್ಣಗಳ ಉನ್ಮುಖತೆ ಅಂದ್ರೆ ಹುಟ್ಟಿದ್ದು ಅಂತ ಅರ್ಥ ಅಲ್ಲ. ಜಾತಿ ಹುಟ್ಟಲ್ಲ, ಜಾತಿ ಅಭಿವ್ಯಕ್ತ ಆಗೋದು, ಹೊರಗ್ ಬರೋದು, ಕಾಣಿಸೋದಷ್ಟೇ. ಅಂದ್ರೆ ಹುಟ್ಟಿದ್ಯಾರು? ಬ್ರಾಹ್ಮಣನ ಉನ್ಮುಖ ಅಂದ್ರೆ ಹುಟ್ಟೋದು. ಬ್ರಾಹ್ಮಣ ಜಾತಿಯ ಉನ್ಮುಖತೆ ಅಂದ್ರೆ ಅದು ಹೊರಗ್ ಬರೋದು. ಜಾತಿ ನಿತ್ಯ, ಜಾತಿ ಯಾವಾಗಲೂ ಇರುತ್ತೆ. ಆದ್ರೆ ಆ ಅಭಿಮಾನಿ ದೇವತೆಗಳು, ಅಭಿಮಾನಿಗಳು ಯಾರಿರ್ತಾರೆ ಅವರು ಅದ ಜಾತಿಯನ್ನು ಹೊಂದಿದವರು, ಅವ್ರು ಆಗಾಗ ಹುಟ್ಟುತ್ತಾರೆ, ಆಗಾಗ ನಾಶವನ್ನು ಹೊಂದುತ್ತಾರೆ. ಅಂದ್ರೆ ದೇಹ ಬರುತ್ತೆ, ದೇಹ ಹೋಗುತ್ತೆ ಅಂತ ತಾತ್ಪರ್ಯ. ಇಷ್ಟಾಗಿ ಒಟ್ಟು 4 ಶ್ಲೋಕಗಳ ಅರ್ಥ ಏನು ಅಂತ ಇವರು ಒಟ್ಟಿಗೆ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇದೇ ಟಿಪ್ಪಣಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮದೇವರ ದೇಹದಲ್ಲಿ ಒಂದೊಂದು ಭಾಗದಿಂದ ಒಬ್ಬೊಬ್ರು ಬಂದ್ರು ಅಂತ ಅರ್ಥ. ಇಲ್ಲಿ ಭೃಗು ಅಂತ ಬಂತು, ಬ್ರಾಹ್ಮಣ ಜಾತಿಗೆ ಅಭಿಮಾನಿ. ಅಷ್ಟೇ ಅಲ್ಲ, ವೇದಶ್ಚ ಅವರ್ತತ ಅಂದ್ರೆ ವೇದನೂ ಜೊತೆಗೆ ಹುಟ್ಟಿತು ಅಂತ ತಿಳ್ಕೊಬೇಕು. ಅಂದ್ರೆ ಜಾತಿ ಹುಟ್ಟಿತು, ಜಾತಿ ಹೊಂದಿದವರು ಹುಟ್ಟಿದ್ರು, ಅವ್ರ ಕೆಲಸನೂ ಹುಟ್ಟಿತು. ಆ ಕೆಲಸಕ್ಕೆ ಬೇಕಾದದ್ದು ಯಾವುದು? ವೇದನೂ ಹುಟ್ಟಿತು ಅಂತ ಅರ್ಥ. ಹಾಗಾದ್ರೆ ಬ್ರಹ್ಮದೇವರ ಮುಖದಿಂದ ಬ್ರಾಹ್ಮಣ ಜಾತಿ, ಬ್ರಾಹ್ಮಣರು, ಅದೇ ರೀತಿ ಈ ವೇದ, ಇವೆಲ್ಲವೂ ಕೂಡ ಹುಟ್ಟಿದ್ದಾರೆ. ಬ್ರಾಹ್ಮಣನ ಕೆಲಸ ಏನು? ಅವನು ವೇದದ ವಿಷಯದಲ್ಲಿ ಮುಖ್ಯ ಗುರು ಆದ. ಯಾಕೆ ಮುಖ್ಯ ಗುರು ಆದ ಅಂತಂದ್ರೆ ಅವನ ಕೆಲಸನೇ ಅದೇ, ವೇದ ಉಪದೇಶ ಮಾಡ್ಬೇಕು. ಅಲ್ಲ, ಮುಖ್ಯ ಗುರು ಅಂತ ಯಾಕೆ ಹೇಳ್ತಾ ಇದ್ರಿ? ಈಗ ನೋಡಿ, ಒಂದು ಕ್ಲಾಸ್ ನಲ್ಲಿ ಇವನ್ ಮುಖ್ಯ ಅಂದ್ರೆ ಅವನ್ ಒಬ್ಬನೇ ಇರೋದ, ಬೇರೆಯವರೆಲ್ಲ ಇದಾರೆ, ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆತರ. ಇವನ್ ನಮ್ಮ ಮುಖ್ಯ, ಇನ್ ಕೆಲವರೆಲ್ಲ ಅಮುಖ್ಯರು, ಇವನ್ ಇಲ್ದೇ ಇದ್ದಾಗ ಅವ್ರ ಬಗ್ಗೆ ನೋಡೋಣ ಅಂತ ಅರ್ಥ. ಹಾಗಾಗಿ ಬ್ರಾಹ್ಮಣ ಮುಖ್ಯ ಗುರು ಅಂದ್ರೆ ಇನ್ನೊಬ್ಬ ಗುರು ಇರ್ಬೇಕು ಅಂತ ಅರ್ಥ. ಇನ್ನೊಬ್ಬ ಗುರು ಇಲ್ದಾದ್ರೆ ಇವನ್ ಮುಖ್ಯ ಅಂತ ಹೇಗೆ? ಈಗ ಒಬ್ಬ ಬುದ್ಧಿವಂತ ಅನ್ಬೇಕು, ನಾವು ಪೆದ್ದ ಇರ್ಬೇಕಲ್ಲ, ಪೆದ್ದ ಇದ್ದಾನೆ ಅದೇ ಇವನ್ ಬುದ್ಧಿವಂತ ಅಂತ ಗೊತ್ತಾಯ್ತು, ಆ ತರ. ಅಥವಾ ಇವನ್ ತುಂಬಾ ಬುದ್ಧಿವಂತ ಅಂತ ಯಾಕೆ ಹೇಳ್ತೀವಿ? ಇನ್ನು ಬುದ್ಧಿವಂತರಿದ್ದಾರೆ ಆದ್ರೆ ಇವನಷ್ಟಿಲ್ಲ ಅಂತ. ಹಾಗಾದ್ರೆ ಬುದ್ಧಿವಂತರಿದ್ದಾರೆ, ಅವನಿಗಿಂತ ಇವನ್ ತುಂಬಾ ಬುದ್ಧಿವಂತ. ಹಾಗಾದ್ರೆ ತುಂಬಾ ಅಂತ ಯಾವಾಗ ಹಾಕ್ತೀವಿ ಅಂದ್ರೆ ಸ್ವಲ್ಪ ಅವರಿಗಿಂತ ಕೆಳಮಟ್ಟದವ್ರು ಇದ್ದಾಗ್ಲೇ ಹೇಳೋದು. ಹಾಗಾದ್ರೆ ಇಲ್ಲೂ ಮುಖ್ಯವಾಗಿ ವೇದವನ್ನು ಉಪದೇಶ ಕೊಟ್ಟು, ಶಾಸ್ತ್ರಾದಿಗಳನ್ನು ಉಪದೇಶ ಕೊಟ್ಟಿರೋನು ಬ್ರಾಹ್ಮಣ. ಅವನಿಗಿಂತ ಒಬ್ಬ ಗುರು ಇದ್ದಾನೆ, ಇಲ್ಲ ಅಂತಿಲ್ಲ. ಯಾರದು ಅಂದ್ರೆ ಅವಾಗ ಹೇಳ್ತಾರೆ, ಮುಖ್ಯ ಇತ್ಯನೇನ ಆಪದಿ ಕ್ಷತ್ರಿಯಾದೇರ ಮುಖ್ಯಂ ಗುರುತ್ವ ಅಸ್ತಿ ಇದು ಸೂಚಯತಿ. ಬ್ರಾಹ್ಮಣನ ಕೆಲಸ ವೇದೋಪದೇಶ ಮಾಡೋದು, ಶಾಸ್ತ್ರೋಪದೇಶ ಮಾಡೋದು ನಿಜ. ಬ್ರಾಹ್ಮಣ ಸಿಗ್ಲಿಲ್ಲ, ಒಬ್ಬ ಕ್ಷತ್ರಿಯ ಇದ್ದ, ಆಪತ್ ಬಂದ್ರೆ ಕ್ಷತ್ರಿಯನ ಹತ್ರನೇ ವೇದಾಧ್ಯಯನ ಮಾಡ್ಬೋದು, ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅನೇನ ಅಧ್ಯಾಪಿತೋ ವೇದ ಏವ ಬ್ರಾಹ್ಮಣಸ್ಯ ವೃತ್ತಿ. ಅಂದ್ರೆ ವೇದ ಅಧ್ಯಾಪನೀಯ, ವೇದವನ್ನ ಅವನು ಅಧ್ಯಾಪನ ಮಾಡ್ಬೇಕು, ಇದೇ ಬ್ರಾಹ್ಮಣನ ಕೆಲಸ. ಅದು ವೇದ ಅಂದ್ರೆ ವೇದಕ್ಕೆ ಸಂಬಂಧಪಟ್ಟ ಶಾಸ್ತ್ರ. ಬರೀ ವೇದ ಅಂದ್ರೆ ವೇದವನ್ ಮಾತ್ರ ಅಂತ ಅರ್ಥ ಅಲ್ಲ. ವೇದದ ಮೂಲಕ ಇರುವ ಶಾಸ್ತ್ರ, ವೇದದ ಅರ್ಥ ನಿರ್ಣಯ ಮಾಡುವಂತಹ ಪುರಾಣ, ವೇದದ ಅರ್ಥವನ್ನು ತಿಳಿಸುವಂತಹ ಮಹಾಭಾರತ, ಈ ಎಲ್ಲ ಏನೇನಿದೆ ಇವೆಲ್ಲದರ ಅಧ್ಯಾಪನ, ಇದು ಬ್ರಾಹ್ಮಣಸ್ಯ ವೃತ್ತಿ ಇದು ಉಪಪಾದಿತಂ ಜ್ಞಾತವ್ಯ. ಅಷ್ಟೇ ಅಲ್ಲ, ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ನಿರ್ವಚನವನ್ನು ತೋರಿಸ್ದಾಗಾಯ್ತು. ಆ ಶಬ್ದಕ್ಕೆ ಏನ್ ಅರ್ಥ? ಬ್ರಾಹ್ಮಣ ಅಂದೇನಂತ ಇದು ನಾವು ಕೇಳಿರ್ತೀವಿ, ಸಾಮಾನ್ಯ ಪ್ರಸಿದ್ಧ. ಆದ್ರೆ ಇಲ್ಲಿ ಈ ವಿಷಯ ಬರುತ್ತೆ ಅಂತ ನಮಗ್ ನೆನಪಿರ್ಬೇಕು. ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ. ಯಾರು ಆ ಪರಬ್ರಹ್ಮನನ್ನ ಅಣತಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೋ ಅವನು ಬ್ರಾಹ್ಮಣ. ವಸ್ತುತಃ ತಿಳ್ಕೊಂಡಿರೋನ್ ಬ್ರಾಹ್ಮಣ. ನಾವು ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತಾ ಕೊನೆಗೆ ತಿಳ್ಕೊಳ್ತಾನಲ್ಲ, ಹಾಗಾಗಿ ಅವನ್ ಮುಂದೆ ಬ್ರಾಹ್ಮಣ ಅಂತೂ ಖಂಡಿತ ಆಗ್ತಾನೆ. ಹಾಗಾದ್ರೆ ಬ್ರಹ್ಮಜ್ಞಾನಿ ಯಾರೋ ಅವನೇ ಬ್ರಾಹ್ಮಣ. ಆ ಬ್ರಹ್ಮಜ್ಞಾನ ಅಂದ್ರೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಂತ ಮತ್ತೆ 2 ತರ ಇದೆ. ಕಿವಿಯಿಂದ ಕೇಳಿ ದೇವರ ಬಗ್ಗೆ ತಿಳಿಯೋದು ಒಂದಾದ್ರೆ, ಸಾಕ್ಷಾತ್ತಾಗಿ ದೇವರನ್ನು ನೋಡೋದು ಹಾಗಾದ್ರೆ ನಿಜ. ಆ ಬ್ರಾಹ್ಮಣತ್ವದಲ್ಲೂ ಸ್ವಲ್ಪ ತಾರತಮ್ಯ ಇದೆ. ಸಾಮಾನ್ಯವಾಗಿ ಮನುಷ್ಯರೆಲ್ಲ ಹೇಗೆ ಕಿವಿಯಿಂದ ಕೇಳಿ ಶಾಸ್ತ್ರಜ್ಞಾನ ಅಷ್ಟೇ ಇರೋದು. ಅಪರೋಕ್ಷ ಜ್ಞಾನ ಪಡೆಯಬೇಕು ಅಂದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳು ಮಾತ್ರ ಪಡೆದಿದ್ದಾರೆ, ಅವ್ರು ನಿಜವಾಗಿ ಬ್ರಾಹ್ಮಣರು ಆಗ್ತಾರೆ. ಮತ್ತೆ ಇಷ್ಟು ಇಲ್ಲಿ ಬಂದ ವಿಷಯ. ಇನ್ನು ಮುಂದೆ ಕ್ಷತ್ರಿಯ ಜಾತಿಯ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ. ಅವರ ವೃತ್ತಿ ಏನು, ಕ್ಷತ್ರಿಯರು ಮಾಡ್ಬೇಕಾದ ಕೆಲಸ ಏನು, ಅವರು ಗುರುಗಳಾಗ್ಬೋದು ಅಂತ ಹೇಳಿದ್ರು, ವೇದದ ಗುರುಗಳು. ಆದ್ರೆ ಆಪತ್ಕಾಲದಲ್ಲಿ ಅಂತ ಇದೆ ಧರ್ಮಶಾಸ್ತ್ರದಲ್ಲಿ. ಇನ್ನು ಬಿಟ್ಟು ಈ ಕ್ಷತ್ರಿಯರ ನಿಜವಾದ ಕೆಲಸ ಏನು, ಯಾರಲ್ಲಿ ಸೃಷ್ಟಿಗೆ ಬಂದ್ರು, ಜಾತಿಗೆ ಅಭಿಮಾನಿ ದೇವತೆ ಯಾರು? ಈಗ ಭೃಗು ಜಾತಿಗೆ ಅಭಿಮಾನಿ ದೇವತೆ, ಜಾತ್ಯಾಶ್ರಯ ಎಲ್ಲ ಬ್ರಾಹ್ಮಣರು, ಅಭಿಮಾನಿ ದೇವತೆ ಭೃಗು ಋಷಿಗಳು, ಹೀಗೆಲ್ಲ ಬಂತಲ್ಲ. ಹಾಗೆ ಅಲ್ಲೂ ಕೂಡ ಇದೆ. ಅದೇನ್ ವಿಷಯ ಅಲ್ಲಿ ಬರುತ್ತೆ ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ
ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಶಿಷ್ಟಾಚಾರ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಗುರುಗಳೇ.